ಸ್ನೇಹಿತರೆ, ನಮ್ಮ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ನಾಳೆ ಇಷ್ಟು ಹೊತ್ತಿಗೆ ಸುರಕ್ಷಾ ಬಂದು ಬಿಡ್ತಾಳೆ. ಬಿಂದು ಕೂಡ ಆದಷ್ಟು ಬೇಗ ನನ್ನ ಮೊಮ್ಮಗಳು ದೊಡ್ಡವಳಾದಳು. ಮೊನ್ನೆ ಬಾಣಂತನ ಮಾಡಿ ಕಳಿಸಿದಂತಿದೆ. ಆದರೆ ಈಗ ಅಮ್ಮಮ್ಮ ನನಗೆ ಆ ತಿಂಡಿ ಬೇಕು ಎಂದು ಮುದ್ದಾಗಿ ಫೋನಲ್ಲಿ ಹೇಳುವ ಬಿಂದುವನ್ನು ನೋಡಿದರೆ ಸುರಕ್ಷಾ ಸಣ್ಣವಳಗಿದ್ದಾಗಿನ ನೆನಪು ಬರುತ್ತದೆ. ಪುಟ್ಟಿ ಮುದ್ದುಗೆ ಖಾರದ ಸೇವಂದರೆ ಭಾರೀ ಇಷ್ಟ. 3 ಹೊತ್ತು ಬೌಲ್ನಲ್ಲಿ ತಿನ್ನುತ್ತಿರುತ್ತದೆ. ಅದನ್ನು ಮಾಡಬೇಕು. ಸಂಜೆಯ ಕಿರಣಗಳು ಹೂವಿನ ಗಿಡದ ಮೇಲೆ ಬಿದ್ದು ಪ್ರತಿಫಲಿಸುವುದನ್ನು ಆಸ್ವಾದಿಸುತ್ತಾ ಕುಳಿತ ಕಾವೇರಿಯ ಮನ ಹಿಂದಕ್ಕೆ ಓಡಿತು. ಅಂದಿನ ಕಷ್ಟದ ಪರಿಸ್ಥಿತಿ ನೆನೆಯದಿರಲಾಗಲಿಲ್ಲ. ಅವಳ ಮನ 10 ವರ್ಷಗಳ ಹಿಂದಿನ ದಿನಗಳ ಪುಟಗಳನ್ನು ಒಂದೊಂದಾಗಿ ಬಿಚ್ಚಲು ಶುರು ಮಾಡಿತು. ಅಲ್ರೇ ಸುನಂದಮ್ಮ, ನಿಮಗೆ ಗೊತ್ತಾ, ಆ ಪಕ್ಕದ ಬೀದಿ ವನದಾಕ್ಷಿ ಇದ್ದಾಳಲ್ಲ, ಅವಳ ಮಗಳು ಯಾವೊಂದೋ ಜೊತೆ ಓಡಿ ಹೋಗಿದ್ದಾಳಂತೆ. ಆಚೆ ಮನೆ ಯಮುನಾ ಮಾತಾಡಿದ್ದು ಇನ್ನು ಈಗ ಹೇಳಿದಂತಿದೆ. ಅಯ್ಯೋ ಬಿಡ್ರಿ, ಅವಳ ಸುದ್ದಿ ನಮಗ್ಯಾಕೆ ಬೇಕು? ಹೂವಿನ ಗಿಡಗಳಿಗೆ ನೀರು ಹಾಯಿಸುತ್ತಿದ್ದ ಅತ್ತೆ ನಯವಾಗಿ ಹೇಳಿದಾಗ ನಾನು ಅಡುಗೆ ಮನೆಯಿಂದ ಹೊರಗೆ ಬಂದು, ಹೌದಾ, ನನಗೆ ಗೊತ್ತಿತ್ತು ಆ ಹುಡುಗಿ ನೋಡಿದರೆ ಹೀಗೇ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ಅದೇನು ಸಂಸ್ಕಾರ ಕಳಿಸಿದ್ದಾರೋ ಹೆತ್ತವರು. ನಾನು ಮಾತು ಮುಂದುವರಿಸಿದ್ದೆ. ಯಮುನಾ ಅವಳ ಬಳಿ ಅರ್ಧ ಗಂಟೆ ಅವಳ ಡ್ರೆಸ್ಸಿಂಗ್ ಸೆನ್ಸ್, ಅವಳ ಗೆಳತಿಯೊಂದಿಗಿನ ತಿರುಗಾಟದ ಬಗ್ಗೆ ಅರ್ಧ ಗಂಟೆ ಮಾತನಾಡಿದೆವು. ಅವರು ಒಳ ಹೋದರು. ನಾನು ಒಳ ಹೊರಟಾಗ, ಯಾಕೆ ಕಾವೇರಿ ಹಾಗೆಲ್ಲ ಮಾತಾಡಿದೆ? ಪಾಪ ಅವರ ಕಷ್ಟ ಅವರಿಗೇ ಗೊತ್ತು. ನಿನಗೂ ಮಗಳಿದ್ದಾಳೆ, ಮರೆತು ಬಿಟ್ಟೆಯಾ? ಅತ್ತೆ ಹೇಳಿದ ಮಾತು ನನ್ನ ಕಿವಿಗೂ ಹಾಗೂ ಮನಸ್ಸಿಗೆ ಕಾದದ ಸೀಸ ಹೊಯ್ದಂಗಾಯಿತು. ಅಂದರೆ ಏನು ಹೇಳ್ತಿರೋದು? ನನ್ನ ಮಗಳು ಅವಳ ಥರ ಹೊಡಿ ಹೋಗ್ತಾಳೆ ಅಂತನಾ? ನಾವು ಒಳ್ಳೆ ಸಂಸ್ಕಾರ ಕೊಟ್ಟಿಲ್ಲ ಅಂತನಾ? ನಿಮಗೆ ಯಾವಾಗಲೂ ಹಾಗೆ ನಿಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಭಾರೀ ಪ್ರೀತಿ. ನನ್ನ ಮಗಳು ನಿಮಗೆ ಹೀಗೆ ಅಲ್ವಾ? ಕೋಪದ ಉದ್ವಿಗ್ನತೆಯಲ್ಲಿ ಅವರ ಮೇಲೆ ಕೂಗಾಡಿ ಒಳ ಬಂದಿದ್ದೆ. ನಿಟ್ಟುಸಿರು ಬಿಟ್ಟಳು ಕಾವೇರಿ. ಏನು ಕಾವೇರಮ್ಮನವರು ಮಗಳು ಬರ್ತಾಳೆ ಅಂತ ತಯಾರಿ ಜೋರು ನಡೆದಿದೆ. ಗುಲಾಬ್ ಜಾಮೂನು ಸಕ್ಕರೆ ಪಾಕದಲ್ಲಿ ತೇಲ್ತಿದೆ, ನಿಪ್ಪಟ್ಟು ಡಬ್ಬಿಯಲ್ಲಿ ತುಂಬಿದೆ. ನಕ್ಕರು ದಿನಕರ. ಹ್ಞೂ, ಮತ್ತೆ ನೀವು ಹೇಳಿದ ಮೇಲೆ ಎಲ್ಲ ಮಾಡಬೇಕಲ್ಲ, ನಕ್ಕಳು ಕಾವೇರಿ ಗಂಡನತ್ತ ನೋಡಿ. ಅದು ಏನೇ ಹೇಳು, ಮುಂಚೆ ತವರು ಮನೆಗೆ ಹೋಗೋದಂದರೆ ಹೇಗೆ ಮುಖ ಅರಳುತ್ತಿತ್ತು, ಈಗ ಮಗಳು ಬರ್ತಾಳೆ ಅಂದರೆ ಅರಳುತ್ತೆ. ಹೆಣ್ಣು ಮಕ್ಕಳು ಅದೆಷ್ಟು ಭಾವಜೀವಿಗಳು ಅಲ್ವೇ? ಕಾವೇರಿಯನ್ನು ನೋಡಿದರು ದಿನಕರ. ಕಾಲ ಎಷ್ಟು ಬೇಗ ಓಡುತ್ತೆ. ಮಗಳ ಮದುವೆ ಆಗುತ್ತೋ ಇಲ್ಲವೋ ಅಂತ ಹೆದರಿಕೆ ಆಗ್ತಾ ಇತ್ತು ಒಂದು ಕಾಲದಲ್ಲಿ ಎಂದಳು ಕಾವೇರಿ. ಏನೇ ಈಗಲೂ ಆ ದಿನಗಳನ್ನೇ ನೆನೆಸ್ತಾ ಇದ್ದೀಯಾ ಹುಚ್ಚಿ? 10 ವರ್ಷ ಆಯ್ತಲ್ಲ ಅವೆಲ್ಲ ಘಟನೆ ನಡೆದು. ಈಗಷ್ಟೇ ಹೇಳಿದ್ರಲ್ವಾ ಹೆಣ್ಣು ಮಕ್ಕಳು ಭಾವಜೀವಿಗಳಂತ, ಅಷ್ಟು ಬೇಗ ಮರೆತ್ರ? ನೋಡಿ ಅತ್ತೆ, ನಿಮ್ಮ ಮಗನನ್ನು ಮುಖ ದಪ್ಪಗೆ ಮಾಡಿ ಕಾವೇರಿ ನೋಡಿದಳು. ಅವರಲ್ಲಿ ನನ್ನ ಪರ ವಹಿಸ್ತಾರೆ ಹೇಳು? ಯಾವಾಗಲೂ ನೀವಿಬ್ಬರು ಒಂದೇ ಎಂದು ಎದುರು ಆಳೆತ್ತರ ಬೆಳೆದ ತೆಂಗಿನ ಮರವನ್ನು ನೋಡಿದರು ದಂಪತಿ. ಆದರೂ ನಂಗೀಗ ಕಾಡೋದು ಒಂದೇ ಪ್ರಶ್ನೆ, ಏನೆಂದರೆ ಎಲ್ಲದರಲ್ಲೂ ಪ್ರೌಢವಾಗಿ ಯೋಚಿಸುತ್ತಿದ್ದ ಮಗಳು ಅದು ಹೇಗೆ ಪ್ರೀತಿ ಬಲೆಯಲ್ಲಿ ಸಿಲುಕಿದಳೆಂದು. ಅದು ಆ ವ್ಯಕ್ತಿಯೊಂದಿಗೆ. ಕಾವೇರಿ ಪ್ರಶ್ನಿಸಿದಳು. ನೋಡು, ನಾಳೆ ಅವಳ ಎದುರು ಏನಾದರೂ ಮಾತಾಡಿ ಅವಳ ತಿಳಿಯಿರುವ ಮನವನ್ನು ಕಲುಷಿತಗೊಳಿಸಬೇಡ. ಏಳು ಕೆಲಸ ನೋಡು ಎಂದು ಹೆಂಡತಿಗೆ ಎಚ್ಚರಿಸಿದರು ದಿನಕರ. ಅಕ್ಕಪಕ್ಕ ಹೆಣ್ಣು ಮಕ್ಕಳು, ನೆಂಟರಿಷ್ಟರ ಹೆಣ್ಣು ಮಕ್ಕಳು 10ನೆಯ ವರ್ಷಕ್ಕೆ ಮೈನೇರಿದರೂ ತನ್ನ ಮಗಳು 15 ಆದರೂ ಮೈದಿರಲಿಲ್ಲವೆಂದು ವಿಷಯ ಕಾವೇರಿ ಹಾಗೂ ಅವಳತ್ತೆಯನ್ನು ಕಂಗಾಲು ಮಾಡಿತ್ತು. ಕೊನೆಗೆ ಕಾವೇರಿ ಮಗಳನ್ನು ಲೇಡಿ ಡಾಕ್ಟರ್ ಬಳಿ ಕರೆದೊಯ್ದಳು. ಯಾವುದೇ ತೊಂದರೆ ಇಲ್ಲವೆಂದು ಕೆಲವೊಂದು ಟಾನಿಕ್ ಮಾತ್ರೆಗಳನ್ನು ಕೊಟ್ಟು ಮಗಳು ದೊಡ್ಡವಳಾದೆವೆಂಬ ಸಮಾಧಾನವಾಯಿತು. ಬೆಳೆಯುವ ಮಗಳಿಗೆ ಅವಳಿಗೆ ಅರ್ಥವಾಗುವಂತೆ ಅವಳಲ್ಲಾಗುವ ಬದಲಾವಣೆಯನ್ನು ತಿಳಿಸಿದಳು. ಸುರಕ್ಷಾ PUC ಮುಗಿಸಿ ಡಿಗ್ರಿಗೂ ಸೇರಿದಳು. ಇನ್ನು ದೈಹಿಕ ಆಕರ್ಷಣೆ ಮೂಡುವ ಕಾಲ ಮುಗಿಯಿತೆಂದು ಕಾವೇರಿ ನಿಶ್ಚಿತಳಾದಳು. 3 ಹೊತ್ತು ಗುಸುಪಿಸು ಎಂದು ಫ್ರೆಂಡ್ಸ್ ಎಲ್ಲ ಏನೇನೋ ಮಾತಾಡ್ಕೊಳ್ತಾ ನಗ್ತಾರಮ್ಮ, ನಂಗಿಷ್ಟಾನೇ ಆಗಲ್ಲ ದೂರುತ್ತಿದ್ದ ಮಗಳು. ಅಮ್ಮ, ನಮ್ಮ ಕಾಲೇಜಿಗೆ ಒಬ್ಬರು ಲೆಕ್ಚರ್ ಬರ್ತಾರೆ, ಎಷ್ಟು ಹ್ಯಾಂಡ್ಸಮ್ ಇದ್ದಾರೆ ಗೊತ್ತಾ? ಮಗಳ ಆ ಮಾತು ಕೇಳಿ ಅವಳಿಗೆ ಆಶ್ಚರ್ಯವಾಗಿತ್ತು. ಅದೆಲ್ಲ ವಯೋಸಹಜವೆಂದು ಸುಮ್ಮನಾದಳು ಕಾವೇರಿ. ಆದರೆ ಅವಳು ಪದೇ ಅವರ ವ್ಯಕ್ತಿತ್ವ, ಅವರ ನಿಲುವು, ಅವರ ಚಂದವನ್ನು ಹೊಗಳುವಾಗ ಏನೋ ಕಸಿವಿಸಿಯಾಯಿತು. ಒಂದು ಫಂಕ್ಷನ್ನಲ್ಲಿ ಕಾವೇರಿಯ ತಂಗಿ ಸುರಕ್ಷಾಳಿಗೆ ಮುಂದೇನು ಓದ್ತೀಯಾ, MSc ಮಾಡ್ತೀಯಾ ಅಂತ ಕೇಳಿದಾಗ, ಇಲ್ಲಪ್ಪ ಮದುವೆ ಆಗ್ತೀನಿ ಎಂದು ಉತ್ತರ ನೀಡಿದ ಮಗಳನ್ನು ನೋಡಿ ಕಕ್ಕಾಬಿಕ್ಕಿಯಾದಳು ಕಾವೇರಿ. ಅದ್ಯಾಕೆ ಚಿಕ್ಕಮ್ಮನಿಗೆ ಹಾಗೆ ತಮಾಷೆ ಮಾಡಿದೆ? ಮನೆಗೆ ಬಂದ ತಕ್ಷಣವೇ ವಿಚಾರಿಸಿದಳು, ಅವಳ ಮನದ ಗೊಂದಲ ನಿವಾರಿಸಲು. ತಮಾಷೆ ಅಲ್ಲಮ್ಮ, ನಾನು ಈ ವರ್ಷ ಓದು ಮುಗಿಸಿದ ತಕ್ಷಣ ಮದುವೆ ಆಗ್ತೀನಿ. ರೂಮಿನ ಚಿಲಕ ಹಾಕಿಕೊಂಡ ಮಗಳನ್ನು ಕುಳಿತಲ್ಲೇ ನೋಡಿದ್ದಳು ಕಾವೇರಿ. ಆಯಿತು ಬಿಡು, ಅವಳಿಗೆ ಮುಂದೆ ಓದೋಕ್ಕೆ ಇಷ್ಟ ಇಲ್ಲ ಅಂದರೆ ಬಿಡಲಿ, ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡೋಣ. ಇಷ್ಟು ಆತಂಕ ಪಡೋದಕ್ಕೆ ಅವಳೇನು ಚಿಕ್ಕವಳೆ?
21 ವರ್ಷ ಆಯ್ತಲ್ಲ, ಹಾಗೆ ಹೀಗೆ 1 ವರ್ಷ ಕಳೆಯುತ್ತೆ. ದಿನಕರ ಅವಳಿಗೆ ಸಮಾಧಾನ ಮಾಡಿದ್ದ. ಏನೇ ನಿನ್ನ ಮಗಳು ಹಾಗಂದು ಬಿಟ್ಟಳು, ತಮಾಷೆನ ಅಥವಾ ಪ್ರೀತಿ ಗೀತಿ ಎಂದು ತಂಗಿ ಫೋನ್ನಲ್ಲಿ ಕೇಳಿದಾಗ, ಈಗೆಂಥ ಪ್ರೀತಿ, ನನಗೆ ಅವಳ ಬಗ್ಗೆ ನಂಬಿಕೆ ಇದೆ. ನನ್ನ ಮಗಳು ಹರೆಯದಲ್ಲೇ ಹಾಗೆಲ್ಲ ಯೋಚಿಸಿಲ್ಲ, ಈಗೆಂಥದ್ದೇ ಎಂದು ತಂಗಿಗೆ ಉತ್ತರಿಸಿ ಫೋನ್ ಇಟ್ಟವಳ ತಲೆ ಧಿಮಿ ಧಿಮಿ ಎನ್ನುತ್ತಿತ್ತು. ಕಾಲೇಜಿಗೆ ಹೋದ ಮಗಳು ಬರುವುದನ್ನೇ ಬಕಪಕ್ಷಿಯಂತೆ ಕಾದಂತೆ ಕುಳಿತಿದ್ದಳು ಕಾವೇರಿ. ಸುರಕ್ಷಾ, ನಿಂತ್ಕೋ, ನಾನು ಸ್ವಲ್ಪ ಮಾತಾಡಬೇಕು, ತಡೆದಳು ಮಗಳನ್ನು. ಏನಮ್ಮ, ನನಗೆ ಸುಸ್ತಾಗಿದೆ. ನನಗೂ ಸುಸ್ತಾಗಿದೆ, ಬಾ ಇಲ್ಲಿ. ನೀನು ಯಾರನ್ನಾರು ಪ್ರೀತಿ ಮಾಡ್ತಿದ್ಯಾ? ನೇರವಾಗಿತ್ತು ಅವಳ ಪ್ರಶ್ನೆ. ಹೌದಮ್ಮ, ನಾನು ಪ್ರೀತಿಸ್ತಿದ್ದೀನಿ, ನೊಂದ್ಕೋಬೇಡ. ನನ್ನದು ವಯೋಸಹಜ ಆಕರ್ಷಣೆ ಪ್ರೀತಿಯಲ್ಲ, ಪ್ರೌಢತೆ ಇದೆ ನನ್ನ ಪ್ರೀತಿಯಲ್ಲಿ, ನೇರವಾಗಿ ನುಡಿದಳು ಸುರಕ್ಷಾ. ಏನಂದೆ? ಕೈ ಎತ್ತಿದವಳು ಸಹಿಸಿಕೊಂಡು, ನಾವು ಒಪ್ಪದಿದ್ದರೆ ಮನೆ ಬಿಟ್ಟು ಹೋಗಿ ಖಂಡಿತ ಅವರನ್ನು ಮದುವೆ ಆಗ್ತೀನಿ. ಏನೇ ಬಂತು ನಿನಗೆ ಕೆಟ್ಟ ಬುದ್ಧಿ? ಅದೆಲ್ಲ ಬೇಡ ಸುರಕ್ಷಾ. ನಿನಗೆ ಒಳ್ಳೆಯ ಹುಡುಗನನ್ನು ನೋಡಿ ನಾವು ಮದುವೆ ಮಾಡಲ್ವೇನೆ? ಈ ಪ್ರೀತಿ ಎಲ್ಲ ಈಗ ಚಂದ ಅಷ್ಟೇ ಕಣೆ, ಸಮಾಧಾನದಿಂದ ನುಡಿದಳು ಕಾವೇರಿ. ಅಮ್ಮ, ನಿನ್ನ ಭಾಷಣ ನನಗೆ ಬೇಡ, ಒಪ್ಪಿಗೆನೂ ಬೇಡ. ಮೇಲೆದ್ದು ಹೋದವಳನ್ನೇ ನೋಡುತ್ತಾ ಕುಳಿತ ಕಾವೇರಿಯ ಸೆರಗು ಒದ್ದೆ ಮಾಡಿತು ಅವಳ ಕಂಬನಿ. ಸರಿ, ಅದ್ಯಾವ ಹುಡುಗ ಅಂತನಾದರೂ ವಿಚಾರಿಸು, ಇನ್ನೇನು ಮಾಡೋಕ್ಕಾಗುತ್ತೆ, ಮದುವೆ ಮಾಡಿ ಬಿಡೋಣ, ದಿನಕರ ಹೇಳಿದಾಗ ಭೂಮಿಯೇ ಬಾಯ್ಬಿಟ್ಟು ತನ್ನನ್ನು ನುಂಗಬಾರದೆ ಅನ್ನಿಸಿತು ಕಾವೇರಿಗೆ. ಬೇರೆಯವರ ಹೆಣ್ಣುಮಕ್ಕಳು ತಪ್ಪು ಮಾಡಿದ್ದಾಗ ತಾನು ಎತ್ತಿ ಆಡಿದ ಮಾತುಗಳು ಕಿವಿಯಲ್ಲಿ ಗುಯಿಗುಡಲು ಶುರುವಾದವು. ಅಷ್ಟೇ ಏಕೆ, ಮಗಳು ಇಂಥ ತಪ್ಪನ್ನು ಮಾಡಬಾರದೆಂದು PUCವರೆಗೂ ಕೋಎಡ್ಯುಕೇಷನ್ಲಿ ಓದಿಸಲೇ ಇಲ್ಲ. ಈಗ ಮಗಳು ದೊಡ್ಡವಳಾದಳು, ಅವಳಿಗೆ ಸಮಾಜದ ಬಗ್ಗೆ ಜೀವನದ ಬಗ್ಗೆ ಅರಿವಿದೆ ಎಂದು ಕೊಟ್ಟರೆ ಅವಳ ತಲೆಯಲ್ಲಿ ಸಿಡಿಯಲು ಶುರುವಾಯಿತು. ಗಂಡ ಬುದ್ಧಿ ಹೇಳ್ತಾರೆನ್ನೋ ನೋಡಿದ್ರೆ ಅವಳು ಕೂಡ ಮಗಳ ಆಸೆಗೆ ಸಮ್ಮತಿಸಿದ್ದು ಕೊಡಲಿಯ ಪೆಟ್ಟು ತಿಂದ ಮರದಂತಾಯಿತು. ಮಗಳಲ್ಲಿ ಹೋಗಿ ಆ ಹುಡುಗ ಯಾರೇ ಹೋಗಲಿ, ಆ ಸಿಂಧು ಥರ ಅನ್ಯಧರ್ಮೀಯನಲ್ಲ ತಾನೇ ಎಂದು ಕೇಳಿದಳು. ಅಮ್ಮ, ಅವರು ನಮ್ಮ ಕಾಲೇಜಿನ ಲೆಕ್ಚರರ್. ಏನು ಆ ಲೆಕ್ಚರರ? ಇತ್ತೀಚೆಗೆ ಬಂದು ಸೇರ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ವಲ್ಲ ಅಂತ ಕೇಳಿದಾಗ, ಇಲ್ಲಮ್ಮ, ಇಲ್ಲಿಗೆ ಕೆಲಸ ಮಾಡ್ತಾ 10 ವರ್ಷನೇ ಆಯ್ತಂತೆ. ಏನು 10 ವರ್ಷನಾ? ಅಂದರೆ ಅವರ ವಯಸ್ಸೆಷ್ಟು? 38. ಏನು 38? ನಿನಗಿಂತ 17 ವರ್ಷ ದೊಡ್ಡವರ? ನಿನಗೇನೆ ಬಂತು? ನಿನಗೆ ತಕ್ಕನಾದ ಹುಡುಗ ಸಿಕ್ಕಿಲ್ಲವೇನೆ ಇಷ್ಟು ದೊಡ್ಡ ಪ್ರಪಂಚದಲ್ಲಿ? ಅಷ್ಟೇ ಅಲ್ಲ, ಅವರಿಗೆ ಒಂದು ಮಗು ಕೂಡ ಇದೆ. ಇದನ್ನು ಹೇಳಿದ ಮಗಳು ಅಲ್ಲಿಂದ ಎದ್ದು ಹೋದಳು. ರೀ, ಸುರಕ್ಷಾಗೆ ತಲೆ ಕೆಟ್ಟು ಹೋಗಿದೆ. ಹೂವಿನ ಥರ ಬೆಳೆಸಿದ ಮಗಳನ್ನು 2ನೇ ಸಂಬಕ್ಕೆ, ಅದು 1 ಮಗುವಿನ ತಂದೆಗೆ 17 ವರ್ಷ ದೊಡ್ಡವನಿಗೆ? ಇಲ್ಲ, ಇದು ಸಾಧ್ಯವೇ ಇಲ್ಲ. ಯಾವುದಾದರೂ ಡಾಕ್ಟರ್ ಹತ್ರ ತೋರಿಸೋಣ ರೀ ಎಂದು ಆದಷ್ಟು ಬೇಗ ಗಂಡನಲ್ಲಿ ಬೇಡಿಕೊಂಡಳು. ದಿನಕರ ನಿಟ್ಟುಸಿರು ಬಿಟ್ಟನಷ್ಟೇ. ಸುರಕ್ಷಾ, ನಿನ್ನ ತಂದೆ ತಾಯಿ ನನ್ನ ಹತ್ರ ಬುದ್ಧಿ ಹೇಳೋದಕ್ಕೆ ಕರ್ಕೊಂಡು ಬಂದಿದ್ದಾರೆ. ನಿನಗೆ ನಾನೇನು ಹೇಳಲಿ ನುಡಿದರು ಡಾಕ್ಟರ್. ನಾನೇನು ಎಳೆ ಮಗು ಅಲ್ಲ, ನಾನೇನು ಮಾನಸಿಕ ಅಸ್ವಸ್ಥೆಯೂ ಅಲ್ಲ. ನೀವು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನನ್ನ ತಂದೆ ತಾಯಿಗೆ ಬುದ್ಧಿ ಹೇಳ್ತೀರಾ ಅಂದ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಎಂದು ಉತ್ತರಿಸಿದಳು. ಸಾರಿ ಕಾವೇರಿ, ನಾನು ಹೇಳೋದೆಲ್ಲ ಹೇಳಿದ್ದಾರೆ, ಆದರೆ ಅವಳು ಒಪ್ತಾ ಇಲ್ಲ. ಅವಳ ಪ್ರೀತಿ ಬಹಳ ಗಾಢವಾಗಿದೆ. ಮದುವೆ ಮಾಡಿಬಿಡಿ. ಬೇರೆ ಯಾರನ್ನೂ ಮದುವೆಯಾಗಿ ಕಣ್ಣೀರಿಡುವುದಕ್ಕಿಂತ ಅವರನ್ನೇ ಮದುವೆಯಾಗಿ ಸುಖವಾಗಿರಲಿ. ಸುಮಾ ಹೇಳಿದಾಗ ಕಣ್ಣು ತುಂಬಿತು. ಕಾವೇರಿ ದಿನಕರ ಬಂದ ದಾರಿಗೆ ಸುಂಕವಿಲ್ಲವೆಂದು ಮನೆಗೆ ಮರಳಿದರು. ಕಾವೇರಿ, 1 ವಾರದಿಂದ ನೋಡ್ತಿದ್ದೀನಿ, ಆರೋಗ್ಯ ಸರಿ ಇಲ್ವೇನೆ? ಯಾವುದಕ್ಕೂ ಆಸಕ್ತಿ ಇರ್ತೀಯಲ್ಲ ಎಂದು ಅತ್ತೆ ಕೇಳಿದಾಗ, ಅದ್ಯಾಕೆ ಈಗಿದ್ದೀರಾ ಮೂವರು? ನಮ್ಮ ಮನೆಯಲ್ಲಿ ನಗು ಎಲ್ಲಿ ಹೋಯಿತು? ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಿಲ್ವಲ್ಲ ಎಂದು ಅತ್ತೆ ಮತ್ತೆ ಕೇಳುತ್ತಿದ್ದರು. ಏನಂತ ಹೇಳಲಿ ಅತ್ತಿ? ಯಾರ ಹತ್ರ ಹೇಳಲಿ ನನ್ನ ಮನದ ಬೇಗುದಿ? ನನ್ನ ಮಗಳ ಈ ಕೃತ್ಯದ ಬಗ್ಗೆ ಏನೆಂದು ಹೇಳಿದರೆ ಆಡಿಕೊಂಡು ನಗ್ತಾರೆ. ಇದನ್ನಾದರೂ ಎಷ್ಟು ದಿನ ಮುಚ್ಚಿಡಲು ಸಾಧ್ಯ? ನನ್ನ ಮಗಳು ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜು ಹಾಕ್ತಿದ್ದಾಳೆ. ಯಾರು ಹೇಳಿದ್ರೂ ಕೇಳ್ತಿಲ್ಲ ಅತ್ತೆ. ಎಲ್ಲ ಮುಗೀತು. ಗಿಳಿಯಂತೆ ಸಾಕಿದ ಮಗಳು ಕೈಬಿಟ್ಟು ಹೋಗ್ತಾಳಷ್ಟೇ. ಅಮ್ಮ ಬಿಕ್ಕಿ ಅತ್ತಿದ್ದು ಮಗಳಿಗೆ ಕೇಳಿತು. ಕಾವೇರಿ ಸುರಕ್ಷಾ ಪ್ರೀತಿಸುತ್ತಾ ಇರುವುದರ ಬಗ್ಗೆ ಹೇಳಿದಳು. ಅವನು ವಿದುರ, ಇವಳಿಗಿಂತ 17 ವರ್ಷ ದೊಡ್ಡವನು ಎಂದು ಹೇಳಿ ಅತ್ತಿದ್ದಳು. ಬುದ್ಧಿವಂತಳಾದ ಅತ್ತೆ, ನಾಳೆ ನೀವಿಬ್ಬರು ಹೊರಗೋಗಿ, ನಾನು ಮಾತಾಡ್ತೀನಿ ಅವಳ ಹತ್ರ ಎಂದು ಭರವಸೆ ಕೊಟ್ಟರು. ಅವರು ಹೇಳಿದಂತೆ ಗಂಡ ಹೆಂಡತಿ ಹೊರ ಹೋದರು. ರೂಮಿನಲ್ಲಿದ್ದ ಸುರಕ್ಷಾಳ ಬಳಿ ಬಂದ ಸುನಂದಮ್ಮ ಕುಳಿತು ಪುಸ್ತಕ ಓದುತ್ತಿದ್ದವಳ ತಲೆ ನೇವರಿಸಿದರು. ಕಣ್ಣಾಲಿಗಳನ್ನು ತುಂಬಿಕೊಂಡು, ಎಂತ ಅಜ್ಜಿ, ಯಾಕೆ ಹಾಗೆ ನೋಡ್ತಿದ್ದೀರಾ? ಬನ್ನಿ ಕೂತ್ಕೊಳ್ಳಿ ಎಂದು ಸರಿದು ಕುಡಿದಳು ಸುರಕ್ಷಾ. ಅದು ನನ್ನ ಗೆಳತಿ ಒಬ್ಬರು ಬಂದಿದ್ದಾರೆ, ಪರಿಚಯ ಮಾಡೋಣ ಅಂತ. ಪ್ರಭಾ ಬಾಮ್ಮ. ಸುನಂದಮ್ಮ ಓರ್ವ ಮಹಿಳೆಯನ್ನು ಒಳ ಕರೆದರು. ನೇರವಾಗಿ ವಿಷಯಕ್ಕೆ ಬಂದರು. ನೀನು ಮಾಡ್ತಿರೋದು ಸರಿ ಅನ್ನಿಸ್ತಾ ಇದೆಯಾ ಕಂದ ನಿನಗೆ?
ಇಷ್ಟು ವರ್ಷ ಸಾಕಿ ಸಲುಹಿದ ಅಪ್ಪ ಅಮ್ಮನ ಪ್ರೀತಿಗಿಂತ ಈಗ ಸಿಕ್ಕಿರೋ ಹುಡುಗನ ಪ್ರೀತಿ ಹೆಚ್ಚಾಯ್ತಾ? ನಿನ್ನ ಅಪ್ಪ ಅಮ್ಮ ಬೇರೆ ಒಳ್ಳೆಯ ಹುಡುಗ ಅಂದರೆ ನಿನಗೆ ಅನುರೂಪನಾದ ಹುಡುಗನನ್ನು ಪ್ರೀತಿಸಿದರೆ ಮದುವೆ ಮಾಡಿಕೊಡ್ತಿದ್ರೇನೋ. ಆದರೆ ನೀನು ಹುಡುಕಿಕೊಂಡಿರೋದು ನಿನಗಿಂತ ವಯಸ್ಸಿನಲ್ಲಿ 17 ವರ್ಷ ದೊಡ್ಡವನು. ಈಗಿನವರೆಲ್ಲ 1 ವರ್ಷ ಅಂತರ ಇದ್ದರೆ ಸಾಕು ಅಂತಾರೆ. ನೀನು ನೋಡಿದ್ರೆ ನೀವು ನನ್ನ ಮೇಲೆ ಬುದ್ಧಿ ಹೇಳೋಕ್ಕೆ ಬಂದ್ರಾ? ಅಮ್ಮ ನಿನ್ನ ಹತ್ರನೂ ಹೇಳಿದ್ಲ? ಹೇಳಿ ಬಿಡಿ, ಇದರಲ್ಲಿ ಮುಚ್ಚಿಡೋಕೆ ಏನಿದೆ? ನಾನು ಅವರನ್ನೇ ಮದುವೆ ಆಗೋದು ಅಷ್ಟೇ. ಎಷ್ಟು ಜನ ಹೀಗೆ ವಯಸ್ಸಿನ ಅಂತರ ಇದ್ದರೂ ಮದುವೆ ಆಗಿಲ್ಲ? ಬಿರು ನೋಡಿದಳು ಸುರಕ್ಷಾ. ಅದಕ್ಕೆ ಪ್ರಭಾ, ನಾನು ಮಾತನಾಡುತ್ತೇನೆ ಎಂದು. ಇರು, ನಾನು ಹೇಳೋದನ್ನು ಕೇಳು. ಎರಡನೇ ಮದುವೆ ಆದ ಬೇರೆಯವರೆಲ್ಲ ಸುಖವಾಗಿದ್ದಾರಾ? ನಿನಗೆ ಗೊತ್ತಾ? ನಾನು ಹೇಳೋದೆಲ್ಲ ಕೇಳಿ ಏನಾಗುತ್ತೋ ಹಾಗೆ ಮಾಡು. ಅವಳನ್ನು ನೋಡಿ ನಕ್ಕಳು ಪ್ರಭಾ. ನನಗೂ ನನ್ನವರಿಗೂ 13 ವರ್ಷ ವ್ಯತ್ಯಾಸ. ಆಗಿನ ಕಾಲದಲ್ಲಿ ಇದು ಮಾಮೂಲಿ. ಆಗಿನ ಜನ ಹುಡುಗಿ ಚಿಕ್ಕವಳಾದಷ್ಟು ಗಂಡನಿಗೆ ತಗ್ಗಿ ಬಗ್ಗಿ ನಡೀತಾಳೆ ಎನ್ನೋ ನಂಬಿಕೆ. ಸಂಭ್ರಮದಲ್ಲಿ ಮದುವೆಯಾಯಿತು. ನಾಚುತ್ತಾ ಮೊದಲ ರಾತ್ರಿಯ ಕೊಠಡಿಗೆ ಹೋದಾಗ ಅಲ್ಲಿ ಕಂಡದ್ದು ಮಗುವನ್ನು ತನ್ನ ಬಳಿ ಮಲಗಿಸಿಕೊಂಡ ನನ್ನ ಗಂಡ. ಅವನ ಗಮನ ನನ್ನ ಕಡೆ ಹರಿಯಲೇ ಇಲ್ಲ. ನನಗೋ ಹೊಟ್ಟೆಯಲ್ಲಿ ಸಂಕಟ. ನನಗೆ ಸ್ವಲ್ಪ ಸಮಯ ಕೊಡು, ನನ್ನ ಆಶಾಳನ್ನು ಮರೆಯಲು. ಮಗು ಮಲಗಿಸಿ ಬಂದವರು ನನ್ನಲ್ಲಿ ಆಡಿದ ಮೊದಲನೆಯ ಹಾಗೂ ಕೊನೆಯ ಮಾತು. ನನ್ನ ಜೀವನದಲ್ಲಿ ಆ ಸಾಲನ್ನು ಅವರು ನಿಲ್ಲಿಸಲೇ ಇಲ್ಲ. ಪ್ರತಿಯೊಂದಕ್ಕೂ ಆಶಾಳ ಜೊತೆ ಹೋಲಿಕೆ ಮಾಡೋರು. ಮಗ ಕೂಡ ಅಷ್ಟೇ. ನನ್ನನ್ನು ತಾಯಿ ಅಂತ ಕಾಣಲೇ ಇಲ್ಲ. ನನಗೆ ಮಗುವಾದರೆ ಎಲ್ಲಿ ಈ ಮಗುವಿನ ಮೇಲೆ ಪ್ರೀತಿ ಕಡಿಮೆಯಾಗುತ್ತೋ ಎಂದು ಪರೀಕ್ಷೆಗೆಂದು ಕರೆದೊಯ್ದು ತೆಗೆಸಿಬಿಟ್ಟ ಆತ. ಅವಳ ಕಣ್ಣಿಂದ ಹನಿಗಳು ಉರುಳಿದವು. ನನಗೂ ಎಲ್ಲ ಕಡೆ ತಿರುಗುವ ವಯಸ್ಸು, ಆದರೆ ಅವರಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ. ನಾನು ತಿರುಗಿದ್ದಾಗಿದೆ ನನಗೇಕೆಂಬ ಧೋರಣೆ. ವಯಸ್ಸಿನ ಅಂತರ ಏನು ಅಂತ ಗಟ್ಟಿಯಾಗಿ ನಿರ್ಧಾರ ಮಾಡಿದ್ವಿ. ಒಂದು ಚೂರು ನಿನ್ನ ಮನವನ್ನು ಮದುವೆಯಾಗಿ 4 ವರ್ಷ ಬಿಟ್ಟು ಯೋಚಿಸುವು. ಈಗಲೇ ಸಡಿಲ ಮಾಡಿ ನೋಡು, ನಿನಗೆ ಏನನ್ನಿಸುತ್ತದೆ? ಮಾತು ಮುಗಿಸಿ ಕುಳಿತಳು ಪ್ರಭಾ. ಒಂದು ನಿಮಿಷ ಸುಮ್ಮನಿದ್ದ ಸುರಕ್ಷಾ, ನಿಮ್ಮ ಪ್ರಕಾರ ಪ್ರೀತಿಗೆ ವಯಸ್ಸು ಮುಖ್ಯನಾ ಕೇಳಿದಳು. ಆಗಲ್ಲ, ಇಬ್ಬರ ಮನಸ್ಥಿತಿ ಒಂದೇ ಇರಬೇಕು. ವಯಸ್ಸಿನ ಅಂತರ ಹೆಚ್ಚಾದಷ್ಟು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತವೆ. ಒಬ್ಬರ ಭಾವನೆಗಳು ಇನ್ನೊಬ್ಬರ ಮೇಲೆ ಹೇರಲ್ಪಡುತ್ತವೆ. ಇದು ನನ್ನ ಸ್ವಂತ ಅನುಭವ. ನಿನಗೆ ಅವರ ಮೇಲಿರುವ ಪ್ರೀತಿ ವಿಶ್ವಾಸದಿಂದ ಏನೂ ಕಾಣಿಸುತ್ತಿಲ್ಲ. ಸ್ವಲ್ಪ ಯೋಚಿಸು. ನಾನೇನು ಹೊರಡ್ತೀನಿ ಆಂಟಿ ಅಂತ ಪ್ರಭಾ ಹೊರಟಳು. ಸರಿ ನಮ್ಮ ಮೇಲೆದ್ದರು ಸುನಂದ ಅವರಿಗೆ ಬೀಳ್ಕೊಡಲು. ಪ್ರಭಾ ಆಂಟಿ, ನಿಮ್ಮದು ಲವ್ ಮ್ಯಾರೇಜ್ ಅಲ್ಲ ತಾನೇ? ಅಲ್ಲ ಎನ್ನುವಂತೆ ತಲೆ ಆಡಿಸಿದರು ಪ್ರಭಾ. ನನ್ನ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ. ನಾಳೆನೇ ಅದನ್ನು ಪ್ರೂವ್ ಮಾಡ್ತೀನಿ ಅಂದಾಗ ಸರಿ ನಿನ್ನಿಷ್ಟ ಅಂತ ಹೇಳಿ ಹೊರಗೆ ಹೋದರು ಪ್ರಭಾ. ಕೃಷ್ಣ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದ ಸುರಕ್ಷಾಗೆ ಅವರ ಜೊತೆ ಮಗನನ್ನು ಕಂಡು ಆಶ್ಚರ್ಯದ ಜೊತೆಗೆ ಕಸಿವಿಸಿಯಾಯಿತು. ಮದುವೆಗೆ ಮೊದಲು ಬಯಸುವ ಏಕಾಂತ ಭೇಟಿ ಅವಳಿಗೆ ದೊರಕಿರಲಿಲ್ಲ. ಎಲ್ಲಿ ಹೋದರೂ ಪ್ರದಿ ಇದ್ದೇ ಇರುತ್ತಿದ್ದ. ತುಂಬ ಹೊತ್ತಾಯ್ತಾ ಬಂದು? ಸಾರಿ, ಲೇಟ್ ಮಾಡಿಬಿಟ್ಟೆ. ಎಲ್ಲ ಇವನಿಂದಾನೆ. ಇಲ್ಲೇ ಆನಂದ್ ಭವನ್ಲೇ ತಿಂಡಿ ಬೇಕು ಅಂತ ಹಠ ಹಿಡಿದ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಕೃಷ್ಣ ನೋಡಿದಾಗ ಅವಳಿಗೆ ಬೇಸರವಾಯಿತು. ಸ್ವಲ್ಪ ಲೇಟಾ? 2 ಗಂಟೆ ಆಗಿತ್ತು. ಅವಳಲ್ಲಿ ಬಂದು ಕುಳಿತು ಅವರ ಮಗ ಪ್ರತಿಯನ್ನು ಮಾತಾಡಿಸಿದರೆ ಅವನು ಸರಿಯಾಗಿ ಮಾತನಾಡಲೇ ಇಲ್ಲ. ಕೃಷ್ಣ ಕೂಡ ಮಗನನ್ನು ನಗಿಸುವುದು ಮಾತನಾಡಿಸುವುದರಲ್ಲೇ ಇದ್ದರು. ಇವಳ ಪ್ರೀತಿ ಎಂಬ ಆಶಾ ಗೋಪುರ ಗಾಳಿಗೆ ತೂರಿ ಹೋಗಿತ್ತು. ಹೇಳು ಸುರಕ್ಷಾ, ಏನಕ್ಕೆ ಕರೆಸಿದ್ದು? ನಾನಾಗಲೇ ಹೇಳಿದ್ದೇನೆ, ನಾನು ನಿಮ್ಮನ್ನು ಇಷ್ಟಪಡ್ತೀನಿ. ಹಾಗೆ ನನ್ನ ಮಗ ನನ್ನ ಮೊದಲ ಆದ್ಯತೆ. ರುಕ್ಮಿಣಿಯನ್ನು ಮರಿತೀನಿ ಅಂತ ಸುಳ್ಳಂತೂ ಹೇಳಲ್ಲ. ನನ್ನ ಕೊನೆ ಉಸಿರು ಇರುವವರೆಗೂ ಅವಳ ನೆನಪು ನನ್ನೊಡನೆ ಇರುತ್ತದೆ. ಇವೆಲ್ಲ ಹೇಳಿದ ಮೇಲೆ ನೀವು ಒಪ್ಪಿಗೆ ಅಂದ ಮೇಲೆ ತಾನೇ ನಾನು ನಿಮ್ಮ ಜೊತೆ ಮದುವೆ ಆಗಲು ಒಪ್ಪಿದ್ದು. ನಿಮ್ಮ ತಂದೆ ತಾಯಿ ಹತ್ರ ಮಾತಾಡಿದ್ರಾ? ನಾನು ಎಂದು ಬರಲಿ ನಿಮ್ಮ ಮನೆಗೆ? ಅವಳನ್ನು ನೋಡುತ್ತಾ ನೋಡಿದರು ಕೃಷ್ಣ. ಅವಳಿಗೆ ಈಗ ಪ್ರಭಾ ಹೇಳಿದ್ದೇ ನೆನಪಾಯಿತು. ಇಷ್ಟು ದಿನ ಅವಳ ಮನದಲ್ಲಿ ಅವರ ಮೇಲೆ ಬೇಸರ ಬಂದಿರಲೇ ಇಲ್ಲ. ಆದರೆ ನಾನು ನನ್ನ ಹೆತ್ತವರಿಗೆ ನೋವು ಕೊಡಲಾರೆ. ನಾನು ನಿಮ್ಮನ್ನು ಮದುವೆ ಆಗಲಾರೆ. ಅವರು ನೋಡಿದ ಹುಡುಗನನ್ನೇ ಮದುವೆ ಆಗ್ತೀನಿ. ಸಾರಿ, ಅದನ್ನು ಹೇಳಲೇ ಬಂದೆ. ತಲೆ ಅಡಿ ಹಾಕಿ ನೋಡಿದಳು ಸುರಕ್ಷಾ. ಕೃಷ್ಣನ ಮುಖ ಬಾಡಿದರೂ ಪ್ರದಿ ಮುಖದಲ್ಲಿ ಸಂತೋಷ ಕಂಡಿತು. ಬಾಯ್ ಪ್ರದಿ ಎಂದು ನುಡಿದು ಮನೆಯ ಕಡೆ ಹೆಜ್ಜೆ ಹಾಕಿದವಳು, ನಾನು ಪ್ರೀತಿಸಲೇ ಇಲ್ಲವೇ? ಅಥವಾ ಪ್ರೀತಿಸಿದ ನಾನು ನನ್ನ ಮುಂದಿನ ಜೀವನದ ಸುರಕ್ಷತೆಗಾಗಿ ಪ್ರೀತಿಯನ್ನೇ ತ್ಯಾಗ ಮಾಡಿದೆನಾ? ಅವಳು ಮನದಲ್ಲಿ ಲೆಕ್ಕ ಹಾಕುತ್ತಿದ್ದಳು. ಮನೆಗೆ ಬಂದಾಗ ಅವರ ಅಜ್ಜಿ ಹೇಳಿದ್ದರು, ನೀನು ಪ್ರಪಂಚಕ್ಕೆ ಸ್ವಾರ್ಥಿ ಅನ್ನಿಸಬಹುದು. ನೀನು ಒಬ್ಬಳೇ ಮಗಳು ಎಂಬ ಕಾರಣಕ್ಕೆ ಕೇಳಿದ್ದು ಸುಲಭವಾಗಿ ಸಿಕ್ಕಿತು. ಮುಂದೆ ಅಲ್ಲಿ ಅಡ್ಜಸ್ಟ್ ಮಾಡಿಕೊಳ್ಳದೆ ಎಲ್ಲರೂ ನೋವು ಅನುಭವಿಸೋಕ್ಕಿಂತ ಈಗಲೇ ಸ್ವಲ್ಪ ಕಾಲ ತೆಗೆದುಕೊಂಡು ದೂರವಾಗುವುದು ಒಳ್ಳೆಯದು. ನಿನ್ನದು ಬರೀ ಆಕರ್ಷಣೆ. ನೀನು ಅವರ ಮೊದಲ ಹೆಂಡತಿಯನ್ನು ಮರೆಯಲು ಸಾಧ್ಯವಿಲ್ಲ ಎಂದದ್ದಕ್ಕೆ ಇಷ್ಟು ಬೇಸರ ಪಟ್ಟಿಕೊಳ್ಳುವವಳು ನಾಳೆ ಪ್ರತಿದಿನ ಹೋಲಿಕೆ ಮಾಡಿ ಮೊದಲ ಹೆಂಡತಿ ನಿನಗಿಂತ ಒಂದು ಕೈ ಮೇಲು ಅನ್ನಿಸಿದರೆ ಜೀವನ ನರಕವಾಗುತ್ತದೆ. ಅವರು ತಮಗೆ ಸರಿ ಇನ್ನೊಬ್ಬರನ್ನು ಮದುವೆಯಾಗುತ್ತಾರೆ. ಅವರು ಕೂಡ ತಮ್ಮ ಮನಸ್ಥಿತಿ ಬದಲಾಯಿಸಿಕೊಳ್ಳಬೇಕು. ಗತಕಾಲವನ್ನು ಅಪ್ಪಿ ನಡೆಯದೆ ಮುಂದಿನ ಜೀವನ ನೋಡಿಕೊಳ್ಳಬೇಕು.
ಅಮ್ಮ ಅಮ್ಮ ಹೇಳಮ್ಮ, ಅಜ್ಜಿ ಮನೆ ಬಂತು. ಅಮ್ಮಮ್ಮ ನಾನು ಬಂದೆ. ಬಿಂದು ಅರಚಿದಾಗ ಕಾರಿನಲ್ಲೇ ಕಣ್ಣು ಮುಚ್ಚಿ ತನ್ನ ಜೀವನದ ಹಳೆಯ ಪುಟಗಳನ್ನು ತಿರುವಿ ಹಾಕುತ್ತಿದ್ದ ಸುರಕ್ಷಾ ಇಹಲೋಕಕ್ಕೆ ಬಂದಳು. ಸುರಕ್ಷಾ, ಆರಾಮಿದ್ಯಾ? ಕಾವೇರಿ ಬಾಗಿಲಲ್ಲಿ ನಗುತ್ತಾ ಸ್ವಾಗತಿಸಿದರು. ಅವಳಿಗೇನತ್ತೆ, ಮಗಳಿಗೆ ಕಲಿಸಿದ ಊಟದ ಜೊತೆಗೆ ಅವಳ ಊಟ ಎಲ್ಲವನ್ನೂ ಮಾಡಿ 10 kg ಜಾಸ್ತಿ ಆಗಿದ್ದಾಳೆ ನೋಡಿ. ಹಳಿಯ ಹೇಳಿದಾಗ ಹೌದಾ ಇರು ಮಾಡ್ತೀನಿ ಅಂತ ಸಣ್ಣ ಮಕ್ಕಳಂತೆ ಗಂಡನನ್ನು ಕೊಂಡ ಹೋದ ಸುರಕ್ಷೆಗಳನ್ನು ನೋಡಿ ಚಪ್ಪಾಳೆ ಹೊಡೆಯುತ್ತಾ ನಗುತ್ತಾ ಇದ್ದ ಮೊಮ್ಮಗಳನ್ನು ಎತ್ತಿಕೊಂಡು ಮಗಳ ಜೀವನದಲ್ಲಿ ಬಂದ ನವ ವಸಂತವನ್ನು ನೋಡಿ ಕಣ್ಣು ತುಂಬಿಕೊಂಡರು ಕಾವೇರಿ ಮತ್ತು ದಿನಕರ. ಸ್ನೇಹಿತರೆ, ನಮ್ಮ ಈ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಹಾಗೂ ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ಕೊಡಬೇಕಾಗಿ ಕೇಳುತ್ತೇವೆ. ಎಲ್ಲರಿಗೂ ಶುಭವಾಗಲಿ. ಕೃಷ್ಣ ಅರ್ಪಣ.